ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಇವತ್ತು ಬುಧವಾರ 8ನೇ ತಾರೀಕು ಜಾನ್ವರಿ. ಬೆಳಗ್ಗೆನೇ 4 ಗಂಟೆಗೆಲ್ಲ ಎದ್ಬಿಟ್ಟು ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ಊಟದ್ದೆಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿದ್ದೀನಿ ಟಿಫಿನಲ್ಲಿ. ಒಂದು ಬ್ಯಾಗಲ್ಲಿ ಇವರೆಲ್ಲ ಇಡ್ತಾ ಇದ್ದಾರೆ ಟಿಫಿನ್ನು, ಮತ್ತು ಕಳೆಪುರಿ ಒಗ್ಗರಣೆ ಕೊಟ್ಟಿದ್ದೆ, ಜೊತೆಗೆ ಸೌತೆಕಾಯಿ, ನೀರಿನ ಬಾಟ್ಲು, ಟಿಫಿನ್ ಎಲ್ಲ ಒಂದು ಬ್ಯಾಗಲ್ಲಿ ಇಡ್ತಾ ಇದ್ದಾರೆ. ಇನ್ನೊಂದು ಬ್ಯಾಗಲ್ಲಿ ನಾನು ಸ್ವೆಟ್ರು ಟೋಪಿ ಎಲ್ಲ ಇಟ್ಕೊತಾ ಇದ್ದೀನಿ. ಚಳಿ ಆದರೆ ಸ್ವೆಟ್ರು ಹಾಕೋಬೋದಲ್ಲ ಅಂತ ಸರಿ ಅಂತ ಎಲ್ಲ ರಾತ್ರಿನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ವಿ ಟ್ರಾಲಿನಲ್ಲಿ. ಬೆಳಗ್ಗೆನೇ ಎಲ್ಲ ಆಗಲ್ಲ, ಸಣ್ಣ ಪುಟ್ಟದ್ದು ತಿನ್ನೋ ಐಟಮ್ ಎಲ್ಲ ಬೆಳಗ್ಗೆ ಪ್ಯಾಕ್ ಮಾಡಿ. ಇವಾಗ ನೋಡಿ 7 ಗಂಟೆಗೆ ಇನ್ನೂ 5 ನಿಮಿಷ ಇದೆ, 6:65 ಟೈಮು. ಇವಾಗ ಹೊರಟ್ರೆ ಒಂದು 5 ನಿಮಿಷದಲ್ಲಿ ಬಸ್ ಸ್ಟಾಪ್ ರೀಚ್ ಆಗ್ಬೋದು. ನಡ್ಕೊಂಡು ಹೋಗ್ಬಿಡ್ಬೋದು, ಏನು ತೀರಾ ದೂರ ಏನಿಲ್ಲ. ಮನೆ ಲಾಕ್ ಎಲ್ಲ ಹಾಕಿ ನಡ್ಕೊಂಡು ಬಸ್ ಸ್ಟಾಪ್ ಹತ್ರ ಹೋದರೆ ಮೆಜೆಸ್ಟಿಕ್ ಬಸ್ಸಸ್ ಎಲ್ಲ ಬರ್ತಾ ಇರುತ್ತೆ ಬಸ್ ಸ್ಟಾಪ್ ಹತ್ರ. ಅಲ್ಲಿಂದ ಮೆಜೆಸ್ಟಿಕ್ಗೆ 1 ಅವರ್ ಆಗುತ್ತೆ. ಬೆಳಗ್ಗೆನೇ ಏನು ಅಷ್ಟೊಂದು ಟ್ರಾಫಿಕ್ ಎಲ್ಲ ಇರಲ್ಲ ಅಲ್ಲ, ಹೊರಟ್ಬಿಡ್ಬೋದು. ಒನ್ ಅವರಲ್ಲಿ ರೀಚ್ ಆಗ್ಬೋದು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗ್ತೀವಿ. ಧರ್ಮಸ್ಥಳದಿಂದ ಹೊರನಾಡಿಗೆ ಹೋಗಿ ಹೊರನಾಡಿಂದ ಮನೆಗೆ ರಿಟರ್ನ್ ಆಗ್ತೀವಿ. ತುಂಬ 2 ದಿನ ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ, ಸರಿ ದರ್ಶನ ಮಾಡ್ಕೊಂಡು ಬರೋಣ ಅಂತ. ನಮ್ಮದೇನಿಲ್ಲ, ದೇವರು ಅನುಗ್ರಹ ಕೊಟ್ರೇ ನಮಗೂ ದರ್ಶನ ಆಗೋದು. ಸರಿ ಮನ್ಸಿಗೆ ಬಂದ ಮೇಲೆ ಹೋಗ್ಬಿಡ್ಬೇಕು ಸರಿ ಅಂತ ಹೊರಟಿದ್ದೀವಿ. ಕರ್ನಾಟಕದಲ್ಲಿ ಲೇಡೀಸ್ಗೆಲ್ಲ ಫ್ರೀ ಅಲ್ವಾ ಬಸ್ಸು. ಒಂದು ಸಲನೂ ನಾನು ಫ್ರೀ ಬಸ್ಸಲ್ಲಿ ಹೋಗೇ ಇರಲಿಲ್ಲ. ಇಲ್ಲಿ ಓಡಾಡಿದ್ದೀನಿ ಮನೆ ಹತ್ರ, ಊರಿಗೆಲ್ಲ ಎಲ್ಲೂ ಹೋಗಿಲ್ಲ, ಟ್ರಿಪ್ ಥರ ಹೋಗಿಲ್ಲ. ಸರಿ ಅಂತ ಇವತ್ತು ಹೋಗೋಣ ಅಂತ ಒಂದು ಸಲ ಆದರೂ ಫ್ರೀ ಬಸ್ಸಲ್ಲಿ ಹೋಗಬೇಕು ಅಂತ. ಇವ್ರಿಗೆ ಬಸ್ ಅಂದ್ರೇ ಸ್ವಲ್ಪ ಕಷ್ಟ ಬೀಳ್ತಾರೆ. ಸರಿ ಹೋಗೋಣ. ಇವ್ರಿಗಂತೂ ಫ್ರೀ ಏನಿಲ್ಲ ಟಿಕೆಟು. ಇಲ್ಲಿ ಬಂದು ನೋಡಿ, ಮೆಜೆಸ್ಟಿಕ್ಕಿಗೆ ಬಂದು ರೀಚ್ ಆದ್ವಿ. 8 ಗಂಟೆಗೆಲ್ಲ ಬಂದುಬಿಟ್ವಿ, 8:05 ಥರ. 8:15 ಬಸ್ಸು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗೋದು, ಆದರೆ 8:15 ಕ್ಯಾನ್ಸಲ್ ಮಾಡಿದ್ದಾರೆ, ಯಾರೂ ಜನ ಇಲ್ಲ ಜಾಸ್ತಿ ಅಂತ. 8:15 ಬಸ್ಸು ಬಂತು. ಸರಿ ಅಂತ ಹತ್ಕೊತಾ ಇದ್ದೀವಿ. ಯಾರೂ ಇರಲಿಲ್ಲ ಬಸ್ಸಲ್ಲಿ, ಸುಮ್ಮನೆ ಹಂಗೆ ತಮಾಷೆ ಮಾಡ್ತಾ ಇದ್ದೆ. ಅಲ್ಲಿ ಖಾಲಿ ಬಸ್ ನೋಡಿದ್ರೆ ಏನೋ ಒಂಥರ, ಆಚೆ ಜಾಸ್ತಿ ಹೋಗಲ್ಲ ಅಲ್ಲ ನಾನು, ಏನೋ ಒಂಥರ ಚೆನ್ನಾಗಿ ಅನಿಸುತ್ತೆ ಆಚೆ ಹೋಗೋದು. ಯಾವಾಗಲೂ ಒಂದು ಸಲ ಹೋಗೋದು. ಇವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟು ಬರ್ತಾರೆ ದಿನ, ಅವ್ರಿಗೂ ಸ್ಟ್ರೆಸ್ ಆಗಿರುತ್ತೆ. ನಮಗೆ ಆಚೆ ಹೋಗಲ್ಲ, ನಮಗೇನೋ ಒಂಥರ ಎಕ್ಸೈಟ್ಮೆಂಟ್ ಆಚೆ ಹೋಗೋದು. ಬಸ್ ಸ್ಟಾರ್ಟ್ ಆಗಿ ಒಂದು 15-20 ನಿಮಿಷ ಆದಮೇಲೆ 9 ಗಂಟೆ ಥರ ತಿಂಡಿ ಕೂತ್ಕೊಂಡಿದ್ದೀವಿ. ತುಂಬ ಹೊಟ್ಟೆ ಹಸಿತಾಯಿತು. ಯಾವಾಗಲೂ 7:30-8 ಗಂಟೆಗೆಲ್ಲ ತಿನ್ಕೊಂಡು ಬಿಡ್ತೀವಲ್ಲ, 1 ಅವರ್ ಲೇಟ್ ಆಯಿತು. ಬೆಳಗ್ಗೆ ಬೇರೆ ಬೇಗ ಎದ್ದಿದ್ದು, ಹೊಟ್ಟೆ ಹಸಿಯುತ್ತೆ. ಸರಿ ಅಂತ ನೋಡಿ ಕೂತ್ಕೊಂಡು ತಿಂತಾ ಇದ್ದೀವಿ ಇಬ್ಬರೂ. ಅದೇ ಮಧ್ಯಾಹ್ನಕ್ಕೆ ಸ್ವಲ್ಪ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ತಿಂದು, ಅದೇ ಮಧ್ಯಾಹ್ನಕ್ಕೆ ಸ್ವಲ್ಪ ಲಂಚ್ಗೆ ಬಸ್ಸಲ್ಲೇ ಆಗುತ್ತಲ್ಲ, ಹೋಗೋಕ್ಕೆ 4 ಗಂಟೆ ಆಗುತ್ತೆ ಕುಕ್ಕೆಗೆ ಹೋಗೋವರೆಗೂ. ಸರಿ ಮಧ್ಯಾಹ್ನಕ್ಕೂ ಅದೇ ತಿನ್ಕೊಂಡು ಬಿಡೋಣ ಅಂತ 2 ಸಲಕ್ಕೂ ಪ್ಯಾಕ್ ಮಾಡಿಕೊಂಡೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ಬೋದು ನಾವು. 4 ಗಂಟೆಗೆ 5 ನಿಮಿಷ ಇರುವಾಗಲೇ ರೀಚ್ ಆಗಿದ್ವಿ. ನೋಡಿ ಬಸ್ ಸ್ಟಾಪ್ ಬಂತು, ಲಗೇಜ್ ಎಲ್ಲ ಇಳಿಸ್ತಾ ಇದ್ದೀವಿ. ಇವಾಗ ಇಲ್ಲಿಂದ ಬಸ್ ಸ್ಟಾಪಿಂದ ದೇವಸ್ಥಾನ ಒಂದು 10 ನಿಮಿಷ ಅಷ್ಟೇ, 1 ಕಿಲೋಮೀಟ್ರ್ ದೂರ ಇದೆ, ನಡ್ಕೊಂಡೇ ಹೋಗ್ಬಿಡ್ಬೋದು. ಒಂದು ಕೈಯಲ್ಲಿ ಹ್ಯಾಂಡ್ ಬ್ಯಾಗು, ಇನ್ನೊಂದು ಕೈಯಲ್ಲಿ ಮೊಬೈಲಲ್ಲಿ ವೀಡಿಯೋಸ್ ಹಾಗೆ ಮಾಡ್ತೀನಿ. ಹೋಲ್ಡ್ರ್ ಎಲ್ಲ ಏನಿಲ್ಲ, ಇತ್ತು ಹೋಲ್ಡ್ರು, ಅದು ಕಟ್ಟಾಗ್ಬಿಟ್ಟಿದೆ. ಹಿಂಗೆ ಹಿಡಿತೀವಲ್ಲ ಅದು ಮೊಬೈಲ್ದು, ಒಂದು ಕಡೆ ಕಟ್ಟಾಗ್ಬಿಟ್ಟಿದೆ. ಫುಲ್ ಟ್ರೈಪಾಡೇ ವೇಸ್ಟ್ ಆಗೋಗುತ್ತದು. ಟ್ರೈಪಾಡ್ ಅದು ಹೋಲ್ಡರು, ಅದು ಕಟ್ಟಾಗಿರೋದ್ರಿಂದ ಬರೀ ಹಾಗೆ ಕೈಯಲ್ಲೇ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡಿದ್ದೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ಬಸ್ಸಲ್ಲೇ ಕೂತಿರೋದು, ಇಬ್ರಿಗೂ ಕಾಲು ಊತ ಬಂದ್ಬಿಟ್ಟಿದೆ. ನೋಡಿ ದೇವಸ್ಥಾನ ಬಂತು, ಅಷ್ಟೇನು ಕ್ರೌಡ್ ಇಲ್ಲ. ಮಾಲೆ ಹಾಕಿದವ್ರು ಮಾತ್ರ ತುಂಬ ಜನ ಕಾಣಿಸ್ತಾ ಇದ್ರು ದೇವಸ್ಥಾನದಲ್ಲಿ. ಬೇಗ ದರ್ಶನ ಆಗ್ಬೋದೇನೋ, ಅಷ್ಟು ಕ್ರೌಡ್ ಇಲ್ಲ ಅಲ್ಲ, ಅದಕ್ಕೆ. ಇವಾಗ ಫಸ್ಟು ಲಗೇಜ್ ಎಲ್ಲ ಇಡೋಣ ಬಾ ಅಂತ ಕರಿತಾನೆ ಇದ್ದಾರೆ. ನಾನು ವಿಡಿಯೋ ಹಿಡ್ಕೊಂಡು ಅಲ್ಲಿ ನಿಂತ್ಕೊಂಡು ಸರಿ ಅಂತ ಇವಾಗ ಹೋಗ್ಬಿಟ್ಟು ಲಗೇಜ್ ಕೌಂಟ್ರಲ್ಲಿ ಇಟ್ಬಿಟ್ಟು ಕೈ ಕಾಲೆಲ್ಲ ತೊಳ್ಕೊಂಡು, ಪಕ್ಕದಲ್ಲೇ ಇದೆ ಸ್ವಲ್ಪ ವಾಶ್ರೂಮು, ಎಲ್ಲ ಫ್ರೆಶ್ ಆಗಿ ಕೈ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗಡೆ ಹೋಗಬೇಕು. ದರ್ಶನ ಮುಗಿಸ್ಕೊಂಡು ಇಲ್ಲಿ ಹಿಂದೆ ಮೂಲ ದೇವರಿದೆ, ಅಲ್ಲೂ ದರ್ಶನ ಮಾಡಿದ್ವಿ. ಲಾಸ್ಟ್ ಟೈಮ್ ಬಂದಿದ್ದಾಗ ನಾವು ರಾತ್ರಿ ಹತ್ತಿದ್ವಿ ಬೆಂಗಳೂರಿಂದ. ಬೆಳಗ್ಗೆ 5 ಗಂಟೆಗೆಲ್ಲ ಕುಕ್ಕೆ ಇದ್ವಿ.
ನದಿ ಸ್ನಾನ ಮಾಡಿದ್ವಿ ಆವಾಗ. ಈ ಸಲ ಮಾಡಿಲ್ಲ, ಯಾಕಂದರೆ ಈವ್ನಿಂಗ್ ಆಯ್ತಲ್ವ, ಸಂಜೆ ಆಯ್ತಲ್ಲ. ಬೆಳಗ್ಗೆ ಅಂತೀವಿ ನಾವು, ಬೆಳಗ್ಗೆ ಏನು ಚಳಿ ಇರಲ್ಲ, ನದಿ ಒಳಗಡೆ ಇಳಿದ್ರೆ ತುಂಬ ಬೆಚ್ಚಗಿರುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ ಸ್ನಾನ ಮಾಡೋಕ್ಕೆ, ಚಳಿ ಏನು ಅನಿಸಲ್ಲ. ಈ ಸಲ ಮಾಡಿಲ್ಲ ಅಷ್ಟೇ ನದಿ ಸ್ನಾನ. ಹಂಗೆ ನದಿ ನೋಡ್ತಾ ಇದ್ವಿ. ಹಂಗೆ ಅಲ್ಲಿ ಸ್ವಲ್ಪ ಅಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಬ್ಯಾಕ್ ಸೈಡಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಮೂಲ ದೇವರು, ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದೇನೋ ಪಕ್ಷಿಗೆ ವಿಡಿಯೋ ಮಾಡ್ತಾ ಇದ್ರು ನಮ್ಮ ಯಜಮಾನ್ರು. ಏನೋ ಯಾವುದೋ ಒಂದು ಪಕ್ಷಿ ಇತ್ತು, ಅಲ್ಲಿ ಹಂಗೆ ವಿಡಿಯೋ ಮಾಡಿ. ಅಲ್ಲಿ ಪಾರ್ಕು ಇತ್ತು, ಅಲ್ಲಿ ಸ್ವಲ್ಪ ಹೊತ್ತು, ಅಲ್ಲಿ ಪಾರ್ಕ್ ಒಳಗಡೆ ಏನು ಹೋಗಿಲ್ಲ ನಾವು. ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮತ್ತೆ ಹೊರಡಬೇಕಲ್ಲ ಧರ್ಮಸ್ಥಳಕ್ಕೆ, ಸರಿ ಅಂತ ಸ್ವಲ್ಪ ಹೊತ್ತು ಅಲ್ಲಿದ್ವಿ. ಲಾಸ್ಟ್ ಟೈಮು ಎರಡನೇ ಸಲ ಇದು ಬಸ್ಸಲ್ಲಿ ಬಂದಿದ್ದು ನಾವು. ಇನ್ನೂ ಎರಡು ಸಲ ಬಂದು ಬೈಕಲ್ಲಿ ಬಂದಿದ್ದೀವಿ. ಇಲ್ಲಿಂದ ಮನೆಯಿಂದನೂ ಬೈಕಲ್ಲಿ ಕುಕ್ಕೆಗೆ ಬಂದಿದ್ವಿ. ಬೆಳಗ್ಗೆನೇ 3:45 ಬಿಟ್ಟಿದ್ದು ನಾವು. 9 ಗಂಟೆಗೆಲ್ಲ ಕುಕ್ಕೆ ಇದ್ವಿ. ಅಲ್ಲಿಂದ ಧರ್ಮಸ್ಥಳ ಹೊರನಾಡು ಹಾಲ್ಟ್ ಆದ್ವಿ. ಅಲ್ಲಿಂದ ಮತ್ತೆ ಶೃಂಗೇರಿ, ಹಂಗೆ ಮುರುಡೇಶ್ವರ, ಕೊಲ್ಲೂರು, ಸಿಗಂದೂರು ಎಲ್ಲ ನೋಡಿಕೊಂಡು, ಜೋಗ್ ಫಾಲ್ಸ್ ಎಲ್ಲ ನೋಡ್ಕೊಂಡು ಒಂದ್ಸಲ ಬೈಕಲ್ಲೇ ಬಂದಿದ್ವಿ. ಈ ನಮ್ಮ ಯಜಮಾನ್ರಿಗೆ ಏನಂದರೆ ಬೈಕ್ ಕ್ರೇಜು. ಬಸ್ ಅಂದರೆ ಸ್ವಲ್ಪ ಅಂತ ಮಾಡ್ತಾರೆ. ಅಂದರೆ ಓಕೆ, ಇವಾಗೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಎಲ್ಲ ಟೈಮಲ್ಲೂ ಬೈಕಲ್ಲೇ ಹೋಗೋಕ್ಕಾಗಲ್ಲ ಅಲ್ಲ. ಅದಕ್ಕೆ ಅವ್ರಿಗೂ ಏನು ಇಷ್ಟ ಇದೆ, ನಾನು ಅವ್ರ ಜೊತೆ ಹೇಗೆ ಅಡ್ಜಸ್ಟ್ ಅಲ್ಲ, ನನಗೂ ಇಷ್ಟನೇ, ಚೆನ್ನಾಗಿ ಅನಿಸುತ್ತೆ ಬೈಕಲ್ಲಿ ಹೋಗೋದು. ಬೇಗ ಪಿಕಪ್ ಮಾಡ್ಬೋದು ಅಂತ, ಟೈಮ್ ಎಲ್ಲ ಕಡೆ ಕವರ್ ಮಾಡ್ಬೋದು ಟೈಮಿಂಗಿಗೆ. ಬಸ್ ಅಂದರೆ ಆ ಟೈಮಿಂಗಿಗೆ ಹೋಗಬೇಕು, ಅವರು ಸ್ಟಾಪ್ ಕೊಟ್ಟು ಹೋಗ್ತಾರಲ್ಲ ಬಸ್ಸು. ಬೈಕ್ ಅಂದರೆ ಕಂಟಿನ್ಯೂಸ್ ಹೊಡಿಬೋದು, ಆಮೇಲೆ ಬ್ರೇಕು ಸ್ವಲ್ಪ ಅಲ್ಲಿ ಬ್ರೇಕ್ ಕೊಟ್ಕೊಂಡು. ಬೈಕಲ್ಲೇ ಬೇರೆ ಟೈಪು ಇರುತ್ತೆ ಫೀಲು, ಬಸ್ಸಲ್ಲೇ ಬೇರೆ ಟೈಪ್ ಫೀಲು, ಟ್ರೈನಲ್ಲೇ ಬೇರೆ ಟೈಪ್ ಫೀಲು. ನಾವು ಟ್ರೈನಲ್ಲೂ ಬಂದಿದ್ದೀವಿ, ಎಲ್ಲ ಜಾಸ್ತಿ ಟ್ರೈನ್ ಅಂದರೆ ಜಾಸ್ತಿ ಜನ ಇರಬೇಕು. ನಾನು, ನಮ್ಮ ತಮ್ಮ, ನಮ್ಮ ತಂದೆ ಜೊತೆ ಎಲ್ಲ ಬಂದಿದ್ವಿ ಟ್ರೈನಲ್ಲಿ ತುಂಬಾ ಚೆನ್ನಾಗಿರುತ್ತೆ. ವ್ಯೂಸ್ ಎಲ್ಲ ನೋಡಿಕೊಂಡು ಆರಾಮಾಗಿ ಹಾಡು ಹೇಳ್ಕೊಂಡೆಲ್ಲ ಬರ್ಬೋದು. ಈ ಸಲ ಬಸ್ಸಲ್ಲಿ ಇಬ್ಬರೇ ಬಂದಿದ್ದೀವಿ. ನೋಡಿ, ಇಲ್ಲೆಲ್ಲ ಅಂಗಡಿ ಎಲ್ಲ ನೋಡ್ಕೊಂಡು ಏನು ತೊಗೊಳಕ್ಕೆ ಹೋಗಲಿಲ್ಲ. ಏನಂತ ತೊಗೊಳೋದು, ಅಷ್ಟು ದೂರದಿಂದ ಎಲ್ಲ ಲಗೇಜ್ ಮತ್ತೆ ಅಷ್ಟು ಐಟಮ್ ತರಬೇಕಂದ್ರೆ ಎಲ್ಲ ಬೆಂಗಳೂರಲ್ಲೇ ಸಿಗುತ್ತಲ್ವಾ. ಸುಮ್ಮನೆ ಹಂಗೆ ನೋಡಿಕೊಂಡು ಹೋಗ್ತಾ ಇದ್ವಿ. ಏನೇನೋ ಅಂಗಡಿ, ಎಲ್ಲ ಸ್ಪೈಸಸ್ದು ಅಂಗಡಿ, ಆಮೇಲೆ ಮಕ್ಕಳಿಗೆ ಆಟ ಸಾಮಾನೆಲ್ಲ ನೋಡಿ. ಇವಾಗ ಕರೆಕ್ಟಾಗಿ 7 ಗಂಟೆಗೆ ಬಸ್ಸು ಇದೆ ಅಂತ ಹೇಳಿದ್ದಾರೆ, ಸರಿ ಅಂತ ಹೊರಡ್ತಾ ಇದ್ದೀವಿ ಲಗೇಜ್ ಎಲ್ಲ ತೊಗೊಂಡು. ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ. ಬಾಯ್, ಟೇಕ್ ಕೇರ್.